ಎಲ್ಲರಿಗೂ ನಮಸ್ಕಾರ. ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ಡ್ ಸೀರೀಸ್. ಇದು ನಮ್ಮ ಡ್ಯಾಕ್ಸ್ ಸೀರೀಸ್ನ 27ನೇ ವಿಡಿಯೋ. ಇದರಲ್ಲಿ ನಾವು ನಂಬರ್ ಫಂಕ್ಷನ್ಸನ್ನು ತಿಳ್ಕೊಳ್ಳೋಣ. ಇದು 3ನೇ ಭಾಗ ನಂಬರ್ ಫಂಕ್ಷನ್ಸಲ್ಲಿ. ನೀವು ನಮ್ಮ ಭಾಗ 1 ಭಾಗ 2 ನೋಡಿದರೆ ನಿಮಗೆ ಅದರಲ್ಲಿ ಅನೇಕ ನಂಬರ್ ಫಂಕ್ಷನ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ಇದು ಬಂದು ನೆಕ್ಸ್ಟ್ ಪಾರ್ಟ್, ಅಂದರೆ 3ನೇ ಭಾಗ. ಸೊ ಇದರಲ್ಲಿ ಯಾವುದೆಲ್ಲ ಫಂಕ್ಷನ್ಸ್ ಇದೆ ಅಂತ ನಾವು ನೋಡೋಣ. ಕನ್ವರ್ಟ್, ಕರೆನ್ಸಿ, ಸೈನ್, ಸ್ಕ್ವೇರ್ ರೂಟ್, ಎಕ್ಸ್ಪೊನೆನ್ಷಿಯಲ್, ಫ್ಯಾಕ್ಟ್, ಮತ್ತು ಇಂಟ್, ಪೈ, ಪವರ್, ರ್ಯಾಂಡ್ ಬಿಟ್ವೀನ್, ಮತ್ತು ಟ್ರಂಕ್ ಅಂದರೆ ಟ್ರಂಕೇಟ್ಸ್ ಅಂತ. ಸೊ ಈ ಫಂಕ್ಷನ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಒಂದೊಂದಾಗಿ ನಾವು ಈ ಫಂಕ್ಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ನಾನು ಎಲ್ಲ ಫಂಕ್ಷನ್ಸ್ಗಳಿಗೆ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಆ ಲಿಂಕನ್ನು ಕ್ಲಿಕ್ ಮಾಡಿ ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ತೊಗೊಂಡೋಗುತ್ತೆ. ಅಲ್ಲಿ ನಿಮಗೆ ಅನೇಕ ಫಾರ್ಮುಲಾಸ್ಗಳಿದೆ. ಪ್ರತಿಯೊಂದು ಫಂಕ್ಷನ್ಸನ್ನು ಕ್ಲಿಕ್ ಮಾಡಿದಾಗ ಅದರದ್ದೇ ಆದ ಫಂಕ್ಷನ್ ವಿಂಡೋ ಓಪನ್ ಆಗುತ್ತೆ, ಮತ್ತು ಸಿಂಟೆಕ್ಸ್, ಎಕ್ಸಾಂಪಲ್ ಮತ್ತು ಎಕ್ಸಸೈಸ್ಗಳಿರುತ್ತೆ. ಅದು ನೋಡಿಕೊಂಡು ನೀವು ದಯವಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು, ಹೆಚ್ಚಿನ ಎಕ್ಸಾಂಪಲ್ಸ್ಗಳನ್ನು ನೀವು ವರ್ಕ್ ಮಾಡ್ಬೋದು. ಬನ್ನಿ, ಎಲ್ಲ ಫಂಕ್ಷನ್ಸ್ಗಳು ಯಾವ ರೀತಿ ಪ್ರಾಕ್ಟಿಕಲಾಗಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಈ ಪವರ್ ಬಿ ಐ ಡೆಸ್ಕ್ಟಾಪ್ಗೆ ಹೋಗೋಣ. ಇಲ್ಲೊಂದು ಟೇಬಲನ್ನು ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ನಮಗಿಲ್ಲಿ ಸೇಲ್ಸ್, ಪ್ರಾಫಿಟ್ ಮತ್ತು ಕ್ವಾಂಟಿಟಿ ಅಂತ 3 ಕಾಲಮ್ ಇದೆ, ಜೊತೆಗೆ ಸಬ್ ಕ್ಯಾಟಗರಿ ಇರುತ್ತೆ. ಫಸ್ಟು ನಾವೇನು ಮಾಡೋಣ ಅಂದರೆ ಕನ್ವರ್ಟ್ ಫಂಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಇಲ್ಲಿ ಕನ್ವರ್ಟ್ ಫಂಕ್ಷನನ್ನು ಯೂಸ್ ಮಾಡಿ ಏನು ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಈ ಫಂಕ್ಷನ್ ಕನ್ವರ್ಟ್ ಫಂಕ್ಷನ್ ನಾವು ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ಒಂದು ಕಾಲಮಲ್ಲಿ ಇರ್ತಕ್ಕಂಥ ಡೇಟಾ ಟೈಪಿಂದ ಇನ್ನೊಂದು ಡೇಟಾ ಟೈಪ್ಗೆ ನಾವು ಕನ್ವರ್ಟ್ ಮಾಡೋದಕ್ಕೆ ಕನ್ವರ್ಟ್ ಫಂಕ್ಷನನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಸೇಲ್ಸ್ ಇದು ಬಂದು ಡೆಸಿಮಲ್ ನಂಬರ್ ಇರ್ತಕ್ಕಂಥ ಒಂದು ಕಾಲಮ್. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಂಟೀಜರ್ ಅಂತ ಕೊಡ್ತೀನಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಟ್ಟರೆ ನೋಡಿ, ಈ ಸೇಲ್ಸ್ ಅನ್ನೋ ಕಾಲಮ್ ಇಲ್ಲಿ ಇಂಟೀಜರ್ಗೆ ಕನ್ವರ್ಟ್ ಆಗಿಬಿಡುತ್ತೆ. ಅಂದರೆ ಒಂದು ಡೇಟಾ ಟೈಪಿಂದ ಇನ್ನೊಂದು ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡೋದಕ್ಕೆ ನಾವು ಕನ್ವರ್ಟ್ ಫಂಕ್ಷನನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕರೆನ್ಸಿ. ನೀವು ನೋಡ್ಬೋದು, ಕರೆನ್ಸಿ ಬಂದು ನಾವು ಯಾವುದಾದ್ರು ಒಂದು ಕಾಲಮನ್ನು ಕರೆನ್ಸಿ ಡೇಟಾ ಟೈಪ್ಗೆ ಕನ್ವರ್ಟ್ ಮಾಡೋದಕ್ಕೆ ಕರೆನ್ಸಿಯನ್ನು ಯೂಸ್ ಮಾಡ್ಕೋಬೋದು. ಇವಾಗ ಇಲ್ಲಿ ಫಂಕ್ಷನ್ ಕರೆನ್ಸಿ ಆಫ್ ಸೇಲ್ಸ್ ಎಂಟರ್ ನೋಡಿ. ಇಲ್ಲಿ ನಮಗೆ ಈ ಸೇಲ್ಸ್ ಕಾಲಮ್ ಏನಿದೆ ಅದು ಕರೆನ್ಸಿ ಕನ್ವರ್ಟ್ ಆಗಿಬಿಡುತ್ತೆ. ಸೈನ್ ಫಂಕ್ಷನ್ ಬಂದು ಅಕಸ್ಮಾತಾಗಿ ಏನಾದರೂ ನಿಮ್ಗೊಂದು ಕಾಲಮ್ ಇರುತ್ತೆ, ಅದರಲ್ಲಿ ನೆಗೆಟಿವ್, ಪಾಸಿಟಿವ್ ಮತ್ತು 0 ವ್ಯಾಲ್ಯೂಸ್ ಇದ್ದರೆ ನಮಗೆ 1, 0 ಮತ್ತು -1 ತೋರಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮನ್ನು ಕೊಡ್ತೀನಿ. ಫಂಕ್ಷನ್ ಸೈನ್ ಆಫ್ ಪ್ರಾಫಿಟ್ ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ನಮಗೆ ಎಲ್ಲೆಲ್ಲಿ ನೆಗೆಟಿವ್ ನಂಬರ್ ಇದೆ ಅದೆಲ್ಲ ಮೈನಸ್ ಇರುತ್ತೆ, ಎಲ್ಲೆಲ್ಲ ಪಾಸಿಟಿವ್ ನಂಬರ್ ಇದೆ ಎಲ್ಲ 1 ಇರುತ್ತೆ. ಸೊ ನಾವು ಸೈನ್ ಫಂಕ್ಷನನ್ನು ಯೂಸ್ ಮಾಡಿ -1, 1 ಅಥವಾ 0 ನಾವು ತೊಗೋಬೋದು ಇಲ್ಲಿ. ನೆಕ್ಸ್ಟ್ ಬಂದು ಸ್ಕ್ವಯರ್ ರೂಟ್. ಸಪೋಸ್ ನಾನೇನಾದರೂ ಸ್ಕ್ವಯರ್ ರೂಟ್ ಕಂಡುಹಿಡಿಬೇಕು ಒಂದು ಕಾಲಮಿಂದ ಅಂತಂದರೆ ಸ್ಕ್ವಯರ್ ರೂಟ್ ಫಂಕ್ಷನನ್ನು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಸ್ಕ್ವಯರ್ ರೂಟ್ ಆಫ್ ಸೇಲ್ಸ್ ಅಂತ ಕೊಟ್ಟು ಎಂಟರ್ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ನನಗಿವಾಗ ಈ ಕಾಲಮಲ್ಲಿ ಇರ್ತಕ್ಕಂಥ ಸ್ಕ್ವಯರ್ ರೂಟ್ ವ್ಯಾಲ್ಯೂಸ್ ನನಗಿಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಎಕ್ಸ್ಪೊನೆನ್ಷಿಯಲ್ ಅಂದರೆ ನಾವೊಂದು ವ್ಯಾಲ್ಯೂ ಕೊಡ್ತೀವಿ, ಅದಕ್ಕೆ ಟು ದಿ ಪವರ್ ಆಫ್ 2.71 ವ್ಯಾಲ್ಯೂಸ್ ಇದೆ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ 2.71828 ಈ ರೀತಿ ಟು ದಿ ಪವರ್ ಆಫ್ ಈ ವ್ಯಾಲ್ಯೂಸ್ ಬರುತ್ತೆ. ಇವಾಗ ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಎಕ್ಸ್ಪೊನೆನ್ಷಿಯಲ್ ಆಫ್ ಈ ಕ್ವಾಂಟಿಟಿಯಲ್ಲಿ ಒಂದಷ್ಟು ನಂಬರ್ ಇದೆಯಲ್ಲ, ಇದಕ್ಕೆ ನಾವು ಎಕ್ಸ್ಪೊನೆಂಟ್ ಅಂತ ಕೊಡೋಣ. ಫಂಕ್ಷನ್ ಎಕ್ಸ್ಪೊನೆಂಟ್. ಓಕೆ, ನಂಬರ್ ಬಂದು ಕ್ವಾಂಟಿಟಿ ಅಂತ ಕೊಡ್ತೀನಿ, ಕ್ಲೋಸ್ ಬ್ರ್ಯಾಕೆಟ್ ಎಂಟರ್ ನೋಡಿ. ಇಲ್ಲಿ ನನಗೆ ಆ ಎಕ್ಸ್ಪೊನೆಂಟ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಬಂದು ಫ್ಯಾಕ್ಟ್ ಬಂದು ಫ್ಯಾಕ್ಟೋರಿಯಲ್.
ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಇಲ್ಲಿ ಕ್ವಾಂಟಿಟಿ ಅಂತ ಕಾಲಮ್ ಇದೆ, ಈ ಕಾಲಮ್ಗೆ ನಾನು ಫ್ಯಾಕ್ಟೋರಿಯಲ್ ನಂಬರನ್ನು ಕಂಡುಹಿಡಬೇಕು. ಫ್ಯಾಕ್ಟೋರಿಯಲ್ ಅಂತಂದರೆ ನಾನು ಏನು ನಂಬರ್ ಕೊಟ್ಟಿರ್ತೀನಿ ಅಷ್ಟು ಸರಿ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ನಿಮಗೆ ರಿಸಲ್ಟ್ ತೋರಿಸ್ತೀನಿ ನೋಡಿ. ಫಂಕ್ಷನ್ ಫ್ಯಾಕ್ಟ್ ಆಫ್ ಕ್ವಾಂಟಿಟಿ ಎಂಟರ್ ನೋಡಿ. 2 ಅಂದರೆ 1 × 2, 6 ಅಂದರೆ 1 × 2 × 3 × 4 × 5 × 6. ಸೊ ಈ ರೀತಿ ನನಗೆ ಇಲ್ಲಿ ರಿಸಲ್ಟ್ಸ್ ಬರುತ್ತೆ. ಇದು ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಬಂದು ಇಂಟ್ ಅಂದರೆ ನಮಗೆ ಒಂದು ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂನ ಇಂಟೀಜರ್ ಕನ್ವರ್ಟ್ ಮಾಡಬೇಕು ಅಂದರೆ ನಾವು ಇಂಟನ್ನು ಯೂಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಫಂಕ್ಷನ್ ಇಂಟ್ ಅಂತ ಕೊಡ್ತೀನಿ ಈಕ್ವಲ್ಸ್ INT. ಓಕೆ, ಸೇಲ್ಸ್ ಅಂತ ಕೊಟ್ಬಿಟ್ಟು ಎಂಟರ್ ಅಂತ ಕೊಟ್ಟರೆ ನನಗೆ ಈ ಸೇಲ್ಸ್ ವ್ಯಾಲ್ಯೂ ಏನಿದೆ ಇಂಟೀಜರ್ಗೆ ಕನ್ವರ್ಟ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಪೈ ಬಂದು ಪೈ ವ್ಯಾಲ್ಯೂ ಬರುತ್ತೆ. ಪೈ ವ್ಯಾಲ್ಯೂ ಬಂದು 3.1417 ಈ ಥರ ನಮಗೊಂದು ವ್ಯಾಲ್ಯೂ ಬರುತ್ತಲ್ಲ, ಅದಕ್ಕೆ ನಾವು ಪೈಯನ್ನು ಯೂಸ್ ಮಾಡ್ಕೋಬೋದು. ಫಂಕ್ಷನ್ ಪೈಗೆ ಯಾವುದೇ ರೀತಿಯಾದ ಪ್ಯಾರಾಮೀಟರ್ಸ್ ಇರಲ್ಲ, ಇದು ಪ್ಯಾರಾಮೀಟರ್ಸ್ ಇಲ್ಲದೆ ಇರತಕ್ಕಂಥ ಫಂಕ್ಷನ್ ನೋಡಿ. 3.141517 ಅಲ್ಲ, 3.14159. ಸೊ ಈ ರೀತಿ ನನಗೆ ಪೈ ವ್ಯಾಲ್ಯೂ ಬರುತ್ತೆ. ರೈಟ್, ನೆಕ್ಸ್ಟ್ ಬಂದು ಪವರ್, ಟು ದಿ ಪವರ್ ಆಫ್. ಅಕಸ್ಮಾತಾಗಿ ನನಗೇನಾದರೂ ಒಂದು ವ್ಯಾಲ್ಯೂಗೆ ಟು ದಿ ಪವರ್ ಆಫ್, ಈಗ ಒಂದು ಕ್ವಾಂಟಿಟಿ ಇದೆ, ಟು ದಿ ಪವರ್ ಆಫ್ 3 ಕೊಡಬೇಕು. ನಾನು ಈಗ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಪವರ್ ಅಂತ ಕೊಡ್ತೀನಿ, ಪವರ್ ಆಫ್ ನಂಬರ್ ಕ್ವಾಂಟಿಟಿ ಅಂತ ಕೊಡ್ತೀನಿ, ಟು ದಿ ಪವರ್ ಆಫ್ 3 ಎಂಟರ್ ಅಂತ ಕೊಟ್ಟರೆ ನೋಡಿ 2 × 2 × 2 6 × 6 × 6. ಸೊ ಈ ರೀತಿ ನನಗಿಲ್ಲಿ ರಿಸಲ್ಟ್ಸ್ ಬರುತ್ತೆ. ನೆಕ್ಸ್ಟ್ ಬಂದು ರ್ಯಾಂಡ್ ಮತ್ತು ರ್ಯಾಂಡ್ ಬಿಟ್ವೀನ್. ರ್ಯಾಂಡ್ ಮತ್ತು ರ್ಯಾಂಡ್ ಬಿಟ್ವೀನ್ ಬಂದು ರ್ಯಾಂಡಮ್ ನಂಬರನ್ನು ಜನ್ರೇಟ್ ಮಾಡುತ್ತೆ. ರ್ಯಾಂಡ್ ಬಂದು 0 to 1 ನನಗೆ ರ್ಯಾಂಡಮ್ ನಂಬರ್ 0 to 1 ಜನ್ರೇಟ್ ಮಾಡುತ್ತೆ. ನೋಡಿ ಇಲ್ಲಿ ಹೋಗ್ಬಿಟ್ಟು ಇವಾಗ ಫಂಕ್ಷನ್ ರ್ಯಾಂಡ್ ಅಂತ ಕೊಡ್ತೀನಿ, ರ್ಯಾಂಡ್ ಅಂತ ಕೊಟ್ಟರೆ ಇದಕ್ಕೆ ಓಪನ್ ಬ್ರ್ಯಾಕೆಟ್ ಮತ್ತು ಕ್ಲೋಸ್ ಬ್ರ್ಯಾಕೆಟ್ ಪ್ಯಾರಾಮೀಟರ್ಸ್ ಇರಲ್ಲ. ನೋಡಿ ಈ ರೀತಿ ನನಗೆ ರ್ಯಾಂಡಮ್ ನಂಬರ್ಸ್ ಬರುತ್ತೆ. ಸಪೋಸ್ ನನಗೆ ಒಂದು ನಂಬರಿಂದ ಇನ್ನೊಂದು ನಂಬರ್ವರೆಗೂ ಇಂಟೀಜರ್ ವ್ಯಾಲ್ಯೂಸ್ ಬೇಕು, ಅವಾಗ ನಾನು ಏನು ಮಾಡ್ತೀನಿ, ರ್ಯಾಂಡ್ ಬಿಟ್ವೀನನ್ನು ಯೂಸ್ ಮಾಡ್ತೀನಿ. ಫಂಕ್ಷನ್ ರ್ಯಾಂಡ್ ಬಿಟ್ವೀನ್ ಅಂತ ಕೊಡ್ತೀನಿ. ರ್ಯಾಂಡ್ ಬಿಟ್ವೀನ್ ಬಾಟಮ್ ನಂಬರ್ ಲೆಟ್ಸ್ ಸೇ 10 ಅಂತ ಕೊಡ್ತೀನಿ, ಟಾಪ್ ನಂಬರ್ ಬಂದು 100 ಅಂತ ಕೊಡ್ತೀನಿ. ಇವಾಗ 10 ಇಂದ 100ವರೆಗೂ ನನಗಿಲ್ಲಿ ರ್ಯಾಂಡಮ್ ನಂಬರ್ಸ್ ಬಂದ್ಬಿಡುತ್ತೆ. ನೋಡಿ ಈ ರೀತಿ. ರೈಟ್, ಟ್ರಂಕೇಟ್ಸ್. ಈ ಅಕಸ್ಮಾತ್ ನಾನು ಏನಾದರೂ ನಂಬರನ್ನು ಟ್ರಂಕೇಟ್ ಮಾಡಬೇಕು ಅಂತಿದ್ರೆ ನಾನು ಟ್ರಂಕ್ ಫಂಕ್ಷನನ್ನು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಟ್ರಂಕ್ ಸೇಲ್ಸ್ ಅಂತ ಕೊಡ್ತೀನಿ. ನಂಬರ್ ಆಫ್ ಡಿಜಿಟ್ಸ್ 1 ಅಂತ ಕೊಡೋಣ, 2 ಏನಾದರೂ ಕೊಡ್ಬೋದು. ನನಗೆ ಇಲ್ಲಿ ಕೊಟ್ಟಾಗ ನೋಡಿ 1 ಡೆಸಿಮಲ್ ಅಷ್ಟೇ ಬರುತ್ತೆ. ಇದು ನಂಬರ್ಸನ್ನು ಟ್ರಂಕೇಟ್ ಮಾಡುತ್ತೆ. ಲೋ ನಾನು ಇವಾಗ 0 ಅಂತ ಕೊಟ್ಟು ಎಂಟರ್ ಅಂತ ಕೊಡ್ತೀನಿ. ನೋಡಿ ಯಾವುದೇ ರೀತಿಯಾದ ಡೆಸಿಮಲ್ ನಂಬರ್ಸ್ ಬರಲ್ಲ. ಸೊ ಈ ರೀತಿ ನಾವು ನಂಬರ್ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ರೈಟ್, ನಿಮಗೇನಾದರೂ ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ಸೈನ್ಸಲ್ಲಿ ಏನಾದರೂ ಒಂದು ಒಳ್ಳೆ ಕೆರಿಯರ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ನಮ್ಮ ನಂಬರಲ್ಲಿ ಮೆನ್ಷನ್ ಮಾಡಿದ್ವಲ್ಲ ನಂಬರು ಸ್ಕ್ರೀನ್ ಮೇಲೆ 9600678793 ಕಾಲ್ ಮಾಡಿ enquiry@itscinc.in ಮೇಲ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ತಿಳಿಸ್ಕೊಡ್ತೀವಿ. ಜೊತೆಗೆ ನಿಮಗೇನಾದರೂ ಉಚಿತವಾಗಿ ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ಸೈನ್ಸ್ ಕೆಲವೊಂದು ಕೋರ್ಸಸ್ಗಳನ್ನು ಉಚಿತವಾಗಿ ಕಲ್ತ್ಕೋಬೇಕು ಅಂದರೆ ನಮ್ಮ ವೆಬ್ಸೈಟ್ www.itscinc.in ವಿಸಿಟ್ ಮಾಡಿದ್ರೆ ಅನೇಕ ಫ್ರೀ ಕೋರ್ಸಸ್ಗಳಿದೆ. ಉಚಿತವಾಗಿ ನೀವು ಅನೇಕ ಕೋರ್ಸ್ಗಳನ್ನು ಕೂಡ ಕಲ್ತ್ಕೋಬೋದು. ನೀವೇನಾದರೂ ಇನ್ನೂ ನಮ್ಮನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಪೋರ್ಟಲ್ಸ್ ಇರುತ್ತೆ. ನೀವು ದಯವಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಸ್ಗಳನ್ನು ಹಾಕಿದ್ದೀನಿ ಸೋಷಿಯಲ್ ಮೀಡಿಯಾ ಪೋರ್ಟಲ್ದು. ದಯವಿಟ್ಟು ಆ ಸೋಷಿಯಲ್ ಮೀಡಿಯಾ ಪೋರ್ಟಲ್ ಲಿಂಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಮ್ಮನ್ನು ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಒಂದು ಥಮ್ಸ್ ಅಪ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಇನ್ನೂ ಅನೇಕರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.